ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ KPSC ಮತ್ತು PDO ಪರೀಕ್ಷೆಯ ಈ ಒಂದು ಆಸ್ಪಿರೆಂಟ್ಸ್ಗಳಲ್ಲಿ ಒಂದು ಗೊಂದಲ ಈಡಾಗಿದೆ. ಅದೇನು ಅಂದರೆ KS ಪೂರ್ವಭಾವಿ ಪರೀಕ್ಷೆ 21ನೇ ತಾರೀಕಿತ್ತು, ಜುಲೈ 21. ಸೊ ಅದೇ ದಿನದಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಕೂಡ ಇದೆ. ಬಟ್ ಈ ಎರಡು ಎಕ್ಸಾಮ್ಗಳಲ್ಲಿ ಯಾವುದು ಪೋಸ್ಟ್ಪೋನ್ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಆಗಿ KPSCಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಸಿಕ್ಕಿಲ್ಲ. ಬಟ್ ಹಲವಾರು ಜನ KPSC ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿ ಈ ಕುರಿತಂತೆ ಮಾಹಿತಿಯನ್ನು ಕೇಳಿದಾಗ ಅವ್ರು ಹೇಳಿದ್ದು KS ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡ್ತೀವಿ ಅಂತ. ಆ್ಯಂಡ್ ಹಲವಾರು ಟೆಲಿಗ್ರಾಮ್ ಪೇಜ್ಗಳಲ್ಲಿ ಅಕ್ಟೋಬರ್ 6ನೇ ತಾರೀಕು KS ಪ್ರಿಲಿಮ್ಸ್ ನಡೆಸ್ತೀವಿ ಅನ್ನೋ ಒಂದು ಮಾಹಿತಿ ಹರಿದಾಡ್ತಾ ಇರೋದ್ರ ಬಗ್ಗೆ ಸೊ ಕೇಳ್ತಾ ಇದ್ರಿ. ಅದರ ಜೊತೆ PDO ಪರೀಕ್ಷೆದು ಡೇಟ್ ಫಿಕ್ಸ್ ಆಗಿಲ್ಲ. ಸೊ ಡೇಟ್ ಫಿಕ್ಸ್ ಆಗೋದ ನಂತರ ಕನ್ಫರ್ಮ್. ಬಟ್ ಅದು ಸದ್ಯದ ಒಂದು ಯಾವುದೇ ಅಂದರೆ ಈ ಒಂದು 4-5 ತಿಂಗಳುಗಳ ಕಾಲ KPSCಯ ಒಂದು ಪ್ರೊಸೆಸ್ ಕಂಟಿನ್ಯೂ ಆಗಿ ಬ್ಯುಸಿ ಇದೆ. ಅಂದರೆ ಒಂದಾದ ನಂತರ ಒಂದೊಂದು ಪರೀಕ್ಷೆಗಳು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇತ್ತೀಚೆಗೆ ಸಂಘಟನೆಯವರು ಕೂಡ KPSC ಕಚೇರಿಗೆ ಭೇಟಿ ಕೊಟ್ಟಾಗ ಅವರು ಹೇಳಿದಂಥ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟು PDO ಪರೀಕ್ಷೆನ ಸದ್ಯ ಯಾವುದೇ ಒಂದು ದಿನಾಂಕದಲ್ಲಿ ನಿಗದಿ ಮಾಡೋದಕ್ಕಾಗಲ್ಲ, ಡಿಸೆಂಬರ್ ತಿಂಗಳು ಅಥವಾ ಡಿಸೆಂಬರ್ ನಂತರದಲ್ಲಿ ಅಂತ ಹೇಳಿದ್ದಾರೆ. ನೀನು ಡಿಸೆಂಬರ್ ನಂತರ ಅಂದರೆ ಮುಂದಿನ ವರ್ಷಕ್ಕೆ PDO ಎಕ್ಸಾಮ್ ನಡೆಯುವಂಥ ಚಾನ್ಸ್ ಇದೆ. ಸೊ KS ಪರೀಕ್ಷೆದು ಪೋಸ್ಟ್ಪೋನ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನಾನು ಮೊದಲೇ ಹೇಳಿದ್ದೆ, 2017 ಅಂದರೆ ಕೋವಿಡ್ ಬ್ಯಾಚಲ್ಲಿ ಒಂದು ಏನು KS ಪರೀಕ್ಷೆ ಬರೆದಿದ್ರು, ಸೊ ಅವರ ಒಂದು ಏಜ್ ಲಿಮಿಟ್ ಕ್ರಾಸ್ ಆಗಿರೋರಿಗೆ ಈಗ ಅವಕಾಶ ಕೊಡೋದಕ್ಕೋಸ್ಕರ ಈ ಒಂದು ವೇಟಿಂಗ್ ನಡೀತಾ ಇದೆ. ಬಟ್ ಅಧಿಕೃತವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಯಾವುದೇ ಸೂಚನೆ ಇದುವರೆಗೂ ಕೂಡ KPSCಗೆ ಬಂದಿಲ್ಲ. ಸೊ ಏನಾದರೂ ಸೂಚನೆ ಬಂತು ಅಂದರೆ ಅವರು ಆ ಒಂದು ಡೇಟ್ ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ನೀವು ಯಾರೂ ಕೂಡ ಗೊಂದಲಕ್ಕೊಳಗಾಗಬೇಡಿ. ನೀವು ಎಕ್ಸಾಮ್ ಜುಲೈ 21 ಇದೆ ಅಂತಾನೆ ಓದೋದಕ್ಕೆ ಪ್ರಿಪ್ರೇಷನ್ ಶುರು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗುತ್ತೆ ಅಂತ ಲಾಸ್ಟ್ ಟೈಮ್ ರಿಲ್ಯಾಕ್ಸ್ ಆಗಿರೋದು ಅದೆಲ್ಲ ಬೇಡ. ಇನ್ನೊಂದು ಇಂಪಾರ್ಟೆಂಟು, PDO ಪರೀಕ್ಷೆ ಯಾಕೆ ಡಿಸೆಂಬರಲ್ಲೇ ನಡೆಯುತ್ತೆ ಅನ್ನೋದಕ್ಕೆ ಈಗ ಕಂಟಿನ್ಯೂ ನೋಡ್ಬೋದು. ಜುಲೈ ತಿಂಗಳಲ್ಲಿ ಲ್ಯಾಂಡ್ ಸರ್ವೇರು, ಈಗ KS ಪ್ರಿಲಿಮ್ಸ್ ಎಕ್ಸಾಮ್ ಫಿಕ್ಸ್ ಮಾಡಿದ್ದಾರೆ. ಆ್ಯಂಡ್ ಆಗಸ್ಟಲ್ಲೂ ಕೂಡ ಕೆಲವೊಂದಿಷ್ಟು ಪರೀಕ್ಷೆಗಳಿವೆ. ಆ್ಯಂಡ್ ಸೆಪ್ಟೆಂಬರಲ್ಲೂ ಕೂಡ PSI ಅದೆಲ್ಲ ಪರೀಕ್ಷೆ ಇವೆ, KEದು. ಆ್ಯಂಡ್ ಅಕ್ಟೋಬರಲ್ಲಿ UPSC ಮೇನ್ಸ್ ನಡೆಯೋ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿಯೇ PDO ಪರೀಕ್ಷೆನ ಸದ್ಯ ಯಾವುದೇ ದಿನಾಂಕದಲ್ಲಿ ಮಾಡೋದಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು, KS ಅಕ್ಟೋಬರ್ ತಿಂಗಳಿಗೆ ಪೋಸ್ಟ್ಪೋನ್ ಆದರೆ ಆಗುವಂಥ ದೊಡ್ಡ ಸಮಸ್ಯೆ, ಈಗ UPSC KPSC ಎರಡೂ ಪ್ರಿಪ್ರೇಷನ್ ಮಾಡೋರಿಗೆ, ಸಪೋಸ್ UPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಕೊಂಡ್ರೆ ಮೇನ್ಸ್ ಇರೋದು ಅಕ್ಟೋಬರ್ ತಿಂಗಳಿಗೆ. ಸೊ ಆಗ KPSCದು KS ಎಕ್ಸಾಮ್ ಕೂಡ ಇದ್ದರೆ ಎರಡಕ್ಕೂ ಪ್ರಿಪ್ರೇಷನ್ ಮಾಡೋರಿಗೆ ದೊಡ್ಡ ತೊಂದರೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಪೋಸ್ಟ್ಪೋನ್ ಆಗಬಾರ್ದು ಅನ್ನೋದೊಂದಿದೆ. ಬಟ್ ವಿದ್ಯಾರ್ಥಿಗಳು ಹಲವಾರು ಜನ ಹೇಳ್ತಾ ಇರೋದು ಪೋಸ್ಟ್ಪೋನ್ ಆಗಲಿ, ಓದೋದಕ್ಕೆ ಟೈಮ್ ಸಿಗುತ್ತೆ ಅಂತ. ನೋಡೋಣ ಅದೇನಾಗುತ್ತೋ. ಬಟ್ PDO ಎಕ್ಸಾಮ್ ಅಂತೂ ತುಂಬ ಟೈಮ್ ಸಿಗುತ್ತೆ, ತುಂಬ ಅಂದರೆ ತುಂಬ. ಸೊ ಸರಿಯಾಗಿ ಪ್ರಿಪ್ರೇಷನ್ ಮಾಡಿ, ಕನ್ಫರ್ಮ್ ಡಿಸೆಂಬರ್ ಆದಮೇಲೆ ಎಕ್ಸಾಮು. ಅದಕ್ಕಿಂತ ಮುಂಚೆ ನಡೆಸೋದಕ್ಕೆ ಸಾಧ್ಯ ಇಲ್ಲ. ದಿನಾಂಕವನ್ನು ಕೂಡ ಅವರು ಸದ್ಯದಲ್ಲೇ ನಿಗದಿ ಮಾಡುವಂಥ ಸೂಚನೆಗಳು ಇಲ್ಲ. ಆ ಕಾರಣಕ್ಕೆ ನೀವು ಆರಾಮ್ಸೆ ಪ್ರಿಪ್ರೇಷನನ್ನು ಮುಂದುವರಿಸಿ. ಯಾರ್ಯಾರು VA ಆಸ್ಪಿರೆಂಟ್ಸ್ ಇದ್ದೀರಾ, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬರೀತಾ ಇದ್ದಾರೆ, ಸೊ ಆರಾಮಾಗಿ VA ಎಕ್ಸಾಮ್ ಮುಗಿಸ್ಕೊಂಡು PDO ಎಕ್ಸಾಮ್ ಬರೀಬೋದು. ಸೊ ಆ ಕಾರಣಕ್ಕಾಗಿ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.